ಸೊ ನಮಸ್ತೆ ಎಲ್ಲರಿಗೂ. ಇವತ್ತು ನಾವು ಚಿಕನ್ ಚಿಲ್ಲಿ ಹೆಂಗೆ ಮಾಡೋದನ್ನು ಹೇಳ್ಕೊಡ್ತಿದ್ದೀನಿ. ಸೊ ಜಾಸ್ತಿ ಐಟಮ್ ಇದ್ದಿರಲಿಲ್ಲ ನಾನು ವಿಡಿಯೋ ಮಾಡುವಾಗ. ಸೊ ಏನೇನಿದೆ ನನ್ನ ಹತ್ರ ಅದನ್ನು ತೊಗೊಂಡೆ ಚಿಕನ್ ಚಿಲ್ಲಿ ಮಾಡಿದ್ದೀನಿ. ಯಾವ ರೀತಿ ಮಾಡೋದು ಸಿಂಪಲ್ ಇದೆ, ಈಸಿ. ಸೊ ಭಾಳ ಏನು ತರಕಾರಿಗಳೆಲ್ಲ ಹಾಕೋ ಅವಶ್ಯಕತೆ ಇಲ್ಲ. ಇದೇ ಹಾಕ್ಬೋದು, ನಿಮ್ಮ ಕಡೆ ಇದ್ದರೆ ಹಾಕ್ಬೋದು. ಸೊ ನಾನಂತೂ ಜಾಸ್ತಿ ಏನು ಹಾಕಿಲ್ಲ, ಅಲ್ಲಿ ಏನಿದೆ ಅದರಲ್ಲೇ ಮಾಡಿರೋದು. ಸೊ ಸ್ವಲ್ಪ ಆಯಿಲ್ನ ಹಾಕಿ ಹೀಟ್ ಮಾಡೋಕ್ಕೆ ಹೇಳಿ ಅಲ್ಲಿವರೆಗೂ ಚಿಕನ್ ನಾನು ಫ್ರೈ ಮಾಡ್ತಾಯಿದ್ದೀನಿ. ಚಿಕನ್ ನಮ್ಮ ಕಡೆ ಚಿಕನ್ 65 ಇತ್ತು, ಅದನ್ನೇ ಹಾಕ್ತಾಯಿದ್ದೀನಿ ಈಗ. ಅದು ಹಾಕಿದ್ರು ನಡೀತದೆ. ಇಲ್ಲಾಂದರೆ ನೀವು ಕಾರ್ನ್ಫ್ಲವರ್ನಲ್ಲಿ ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟು, ಉಪ್ಪು, ಕಾರ್ನ್ಫ್ಲವರ್ ಸ್ವಲ್ಪ ಚಿಕನ್ನಲ್ಲಿ ಮ್ಯಾರಿನೇಷನ್ ಮಾಡಿಕೊಂಡು ಫ್ರೈ ಮಾಡ್ಕೊಂಡ್ರು ನಡೀತದೆ. ಸೊ ನನ್ನ ಕಡೆ ಏನು ಕಬಾಬ್ ಇತ್ತು ಅದನ್ನೇ ನಾನು ಈಗ ಇದಕ್ಕೆ ಯೂಸ್ ಮಾಡ್ತಾಯಿದ್ದೀನಿ. ಮೊದಲಿಗೆ ಚಾಪ್ ಮಾಡಿರೋದು ಜಿಂಜರ್ ಗಾರ್ಲಿಕ್ ಹಾಕಬೇಕಿತ್ತು, ನನ್ನ ಕಡೆ ಅದಿರಲಿಲ್ಲ. ಸೊ ಪೇಸ್ಟ್ ಮಾಡಿರೋದಿದೆ. ಪೇಸ್ಟ್ ಮಾಡಿದರೆ ಏನಾಗ್ತದೆ ಅಂದರೆ ಸ್ವಲ್ಪ ಬೇಗನೆ ಅದು ಬ್ರೌನ್ ಆಗಿಬಿಡ್ತದೆ. ಸ್ವಲ್ಪ ಫ್ಲೇಮ್ ಸಣ್ಣಾಗಿರಬೇಕಿತ್ತು. ನಂದು ಪ್ಯಾನ್ ಸ್ವಲ್ಪ ಆಲ್ರೆಡಿ ಹೀಟ್ ಆಗಿತ್ತು, ಅದಕ್ಕೆ ಜಿಂಜರ್ ಗಾರ್ಲಿಕ್ ಸ್ವಲ್ಪ ಬ್ರೌನ್ ಆಗಿತ್ತು. ಸೊ ಬ್ರೌನ್ ಆದ ಸ್ವಲ್ಪ ಫ್ರೈ ಮಾಡಿದ ಮೇಲೆ ಕ್ಯಾಪ್ಸಿಕಮ್ಮು ಪ್ಲಸ್ ನಮ್ಮ ಆನಿಯನ್ ಯಾವ ರೀತಿ ಶೇಪ್ನಲ್ಲಿ ವಿಡಿಯೋನಲ್ಲಿದೆ ಆ ರೀತಿ ಶೇಪ್ ಮಾಡ್ಕೊಳ್ಳಿ, ಕಟ್ ಮಾಡ್ಕೊಂಡು ಇಟ್ಕೊಳ್ರಿ. ಅದನ್ನ ಚೆನ್ನಾಗಿ ಸ್ವಲ್ಪ ಸಣ್ಣ ಫ್ಲೇಮ್ನಲ್ಲಿ ಫ್ರೈ ಮಾಡಿಕೊಂಡು ನೆಕ್ಸ್ಟು ಫ್ರೈ ಮಾಡಿಕೊಂಡು ಅದನ್ನು ಬ್ರೌನ್ ತೆಗಿತಾ ಇದ್ದೀನಿ. ಸ್ವಲ್ಪ ಫ್ರೈ ಆಗಿದೆ ಜಾಸ್ತಿ, ಅದು ಜಿಂಜರ್ ಗಾರ್ಲಿಕ್ ಪೇಸ್ಟು. ಸೊ ನಾನು ಚಾಪ್ ಮಾಡಿರೋ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಈಗ, ಗ್ರೀನ್ ಚಿಲ್ಲಿ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಕೂಡ ಏನು ದೊಡ್ಡ ಡಿಫಿಕಲ್ಟ್ ಡಿಶ್ ಏನಿಲ್ಲ. ಸೊ ಮನೆಯಲ್ಲಿ ಮಾಡ್ಕೋಬಹುದು. ಬಟ್ ಏನು ಚೈನೀಸ್ ಐಟಮ್ ಇದೆಯಲ್ಲ, ಸೊ ಬೇಕಾಗಿರೋ ಐಟಮ್ಗಳೆಲ್ಲ ನಿಮ್ಮ ಕಡೆ ಮೊದಲಿಗೆ ಇರಬೇಕು. ಸೋಯಾ ಸಾಸ್, ಚಿಲ್ಲಿ ಸಾಸ್ ಅವೆಲ್ಲ ಮೊದಲಿಗೆ ಇಟ್ಕೊಂಡ್ರೆ ಅನುಕೂಲ ಆಗ್ತದೆ. ಸೊ ಇದಾದಮೇಲೆ ನಾನು ಫ್ರೈ ಮಾಡ್ಕೊಂಡಿರೋಂಥ ಒಂದು ಕಬಾಬ್ ನಮ್ಮ ಹತ್ರ ಇರೋದು 65 ಕಬಾಬ್ ಎಲ್ಲ ಒಂದೇ. ಸೊ ಅದನ್ನ ಹಾಕ್ಕೊಂಡಿದ್ದೀನಿ ಈಗ ಆಲ್ರೆಡಿ. ಸೊ ಸ್ವಲ್ಪ ಹೀಟ್ ಮಾಡ್ಕೊಳ್ಳೋಣ, ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಅದ್ರ ಮೇಲೆ ಸೋಯಾ ಸಾಸ್ ಹಾಕಿದ್ದೀನಿ ಈಗ. ಸ್ವಲ್ಪ ಗ್ರೀನ್ ಚಿಲ್ಲಿ ಸಾಸು ಸ್ವಲ್ಪ ಅದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಸದ್ಯಕ್ಕೆ, ಓಕೆನಾ? ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಹೀಟ್ ಮಾಡ್ಕೊಳ್ಳೋಣ. ಸ್ವಲ್ಪ ಗರಮ್ ಆದಮೇಲೆ ಸ್ವಲ್ಪ ಟೊಮೆಟೊ ಸಾಸ್ ಹಾಕ್ತೀನಿ ಇದರಲ್ಲಿ. ಇದು 2 ಟೈಪ್ನಲ್ಲಿ ಮಾಡ್ಬೋದು. ನಾನು ಮಾಡ್ಕೊಳ್ಳೋದು ಡ್ರೈನಲ್ಲಿ ಮಾಡ್ತಾ ಇದ್ದೆ. ಅದನ್ನು ಚಿಕನ್ ಚಿಲ್ಲಿ ಡ್ರೈ ಮಾಡ್ತಾಯಿದ್ದೀನಿ. ಸ್ವಲ್ಪ ಆಲ್ರೆಡಿ ಸ್ವಲ್ಪ ನೀರು ಹಾಕಿದ್ದೀನಿ ಅದ್ರ ಮೇಲೆ, ಭಾಳ ಡ್ರೈ ಆಗಬಾರ್ದು ಅಂತಲ್ಲ. ಸೊ ಟೊಮೆಟೊ ಸಾಸ್ ಹಾಕಿದೆ ಈಗ. ಸೊ ಮಿಕ್ಸ್ ಮಾಡ್ಕೊಳ್ಳಿ. ಟೊಮೆಟೊ ಸಾಸ್ ಹಾಕಿದ್ದೀನಿ. ಎಲ್ಲ ಇದ್ದರೆ ಈಸಿ ಮಾಡ್ಕೋಬಹುದು. ನಮ್ಮ ಕಡೆ ಇದ್ರಲ್ಲಿ ಆ್ಯಕ್ಚುಲಿ ನಾವು ಮಾಡೋದು ಇದು ನಮ್ಮ ಹತ್ರ ಮೆನ್ಯೂನಲ್ಲಿ ಇಲ್ಲ, ಚಿಕನ್ ಚಿಲ್ಲಿದು ಎಲ್ಲ. ಸೊ ಇರೋದ್ರಲ್ಲೇ ನಾನು ಮಾಡಿದ್ದೀನಿ, ಚೆನ್ನಾಗಾಗಿತ್ತು. ಆದರೂ ಬಟ್ ಸ್ವಲ್ಪ ಕಾರ್ನ್ಫ್ಲವರ್ದು ಹಿಟ್ಟು ಸ್ವಲ್ಪ ನೀರಲ್ಲಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಸೊ ಕಾರ್ನ್ಫ್ಲವರ್ ಏನು ಮಾಡ್ತದೆ ಅಂದರೆ, ಸೊ ಅದು ಸ್ವಲ್ಪ ತಿಕ್ನೆಸ್ ತೊಗೊಂಬರ್ತದೆ. ನಾವು ಯಾವುದೇ ಡಿಶ್ನಲ್ಲಿ ಏನೈತೆ ಅಂದರೆ ಸ್ವಲ್ಪ ಕಾರ್ನ್ಫ್ಲವರ್ ಹಾಕೋಬೋದು, ಸ್ವಲ್ಪ ತಿಕ್ನೆಸ್ ಬರ್ತದೆ, ಗ್ರೇವಿ ಟೈಪ್ ಆಗ್ತದೆ ಅದು. ಸೊ ಇದು ರೆಡಿ ಆಗಿದೆ. ಇರೋದ್ರ ಮೇಲೆ ಸ್ವಲ್ಪ ನಾನು ಸ್ಪ್ರಿಂಗ್ ಆನಿಯನ್ ಹಾಕ್ಕೊಳ್ತೀನಿ. ಮೇನ್ ಆ್ಯಕ್ಚುಲಿ ಸ್ಪ್ರಿಂಗ್ ಆನಿಯನ್ ಮತ್ತು ನಮ್ಮ ಕೊರಿಯಾಂಡರ್ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಸೊ ರೆಡಿ ಆಯಿತು. ಭಾಳ ಸಿಂಪಲ್ ಇದೆ, ಮನೇಲಿ ಟ್ರೈ ಮಾಡ್ಕೋಬೋದು. ಎಲ್ಲ ಸಾಮಗ್ರಿ ಅಷ್ಟೇ, ಸಾಮಗ್ರಿ ಎಲ್ಲ ನಿಮ್ಮ ಕಡೆ ಇತ್ತು ಅಂದರೆ ಮುಗೀತು, ಈಸಿಯಾಗಿ ಮಾಡ್ಕೋಬೋದು. ಏನು ದೊಡ್ಡ ಡಿಫಿಕಲ್ಟೀಸ್ ಏನಿರಲ್ಲ, ಇರೋದ್ರಲ್ಲೇ ಮಾಡ್ಕೋಬೋದು. ಇದು ನಮ್ಮ ಕಡೆ ಹತ್ರ ಏನು ಇದಿರಲಿಲ್ಲ, ಬಟ್ ಆದರೂ ಟ್ರೈ ಮಾಡಿದ್ದೆ. ಬಟ್ ಚೆನ್ನಾಗಿತ್ತು. ನೀವು ಮನೇಲಿ ಟ್ರೈ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಏನಿದೆ ಅದಲೇ ಬೇಕು ಇದೇ ಬೇಕಂತ ಏನು ಇಲ್ಲ, ಏನಿದೆ ಅದರಲ್ಲೂ ಕೂಡ ಮಾಡ್ಕೋಬೋದು. ಕಸ್ಟಮರ್ ಟೇಸ್ಟ್ ಹೇಳ್ತಾರೆ ಈಗ, ಹೆಂಗಿದೆ ನೋಡೋಣ. ಹೇಗಿದೆ ನಾ ಟೇಸ್ಟ್ ಮಾತ್ರ ಆಗಿದೆ. ಮತ್ತೇನಾದ್ರು ಕಮ್ಮಿ ಇದ್ರೆ ಹೇಳಿ, ನೆಕ್ಸ್ಟ್ ಟೈಮ್ ಬಂದಾಗ ಸ್ವಲ್ಪ ಸರಿಯಾಗಿ ಮಾಡ್ಕೊಳಕ್ಕಾಗ್ತದೆ. ಮಾತ್ರ ಸೂಪರ್ ಆಗಿದೆ, ಚೆನ್ನಾಗಿದೆ. ಸೊ ಕಂಟೆಂಟ್ ಮಾಡ್ಬೋದಾ ಇದೇ ರೀತಿ ಮಾಡಿ ಓಕೆ. ನೋಡಿ ವ್ಯೂವರ್ಸ್, ನೀವು ಕೂಡ ಮನೆಯಲ್ಲಿ ಮಾಡ್ಕೋಬೋದು. ಭಾಳ ಏನು ದೊಡ್ಡ ಡಿಫಿಕಲ್ಟ್ ಡಿಶ್ ಏನಿಲ್ಲ, ಮನೇಲಿ ಟ್ರೈ ಮಾಡಿ ಒಂದ್ಸತಿ, ಓಕೆನಾ? ಥ್ಯಾಂಕ್ ಯು. ಮತ್ತು ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.